ಹಲವಾರು ಮಾಸದಿಂದ ಈ ಜಾಹೀರಾತನ್ನು ಪ್ರಿಂಟ್ ಮಾಡಿರ್ತೀವಿ. ತಾವುಗಳು ಪ್ರತಿಯೊಂದು ಹಳ್ಳಿಗೆ ಮುಡಿಸುವಂತ ವ್ಯವಸ್ಥೆಯನ್ನು ಹಲವಾರು ಮಾಸದಿಂದ ಮಾಡಿರ್ತೀವಿ. ಈ ಕಾಲಂಗಳನ್ನು ಅವರಿಗೆ ತೋರಿಸಿಕೊಂಡು ಇದೇ ಪ್ರಕಾರ ಪ್ರತಿಯೊಬ್ಬರು ಜಾತಿ ಗಣತಿಯಲ್ಲಿ ಸಹಕರಿಸಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಜಾತಿ ಸಮೀಕ್ಷೆಯಲ್ಲಿ ಪಾಲುದಾರರಾಗಿ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ 2025 ತಳವಾರ ಸಮಾಜ ಬಾಂಧವರಿಗೆ ಮುಖಂಡರ ಸೂಚನೆ. ರಾಜ್ಯದಾದ್ಯಂತ ಶೀಘ್ರದಲ್ಲೇ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಲಿದ್ದು, ಈ ಹಿನ್ನೆಲೆಯಲ್ಲಿ ಕರ್ನಾಟಕ ತಳವಾರ ಮಹಾಸಭಾ ವತಿಯಿಂದ ಅಥಣಿ ಪಟ್ಟಣದಲ್ಲಿ ಸಭೆ ನಡೆಸಲಾಗಿ ಸಭೆಯಲ್ಲಿ ಸಮಾಜದ ಮುಖಂಡರು ತಳವಾರ ಸಮುದಾಯದ ಪ್ರತಿಯೊಬ್ಬರಿಗೂ ಗಣತಿಯ ವೇಳೆ ತಮ್ಮ ಜಾತಿಯನ್ನ ಪರಿಶಿಷ್ಟ ಪಂಗಡ ಎಸ್ಟಿ ತಳವಾರ ಎಂದು ಕಡ್ಡಾಯವಾಗಿ ನಮೂದಿಸುವಂತೆ ಸೂಚನೆಯನ್ನ ನೀಡಿದರು. ಸಮಾಜದ ಹಕ್ಕು, ಹಿತಾಸಕ್ತಿ ಮತ್ತು ಭವಿಷ್ಯದ ಸೌಲಭ್ಯಗಳಿಗಾಗಿ ಸರಿಯಾದ ಮಾಹಿತಿಯನ್ನು ಒದಗಿಸುವುದು ಅಗತ್ಯ ಅಂತ ಮುಖಂಡರು ಒತ್ತಿ ಹೇಳಿದ್ರು. ಯಾರು ಲೋಪ ಮಾಡಬಾರದು. ಪ್ರತಿಯೊಬ್ಬ ಕುಟುಂಬವು ಗಣತಿಯಲ್ಲಿ ಪರಿಶಿಷ್ಟ ಪಂಗಡದ ಅರ್ಹರು, ಪರಿಶಿಷ್ಟ ಪಂಗಡ ತಳವಾರ ಎಂದು ಮಾತ್ರ ನಮೂದಿಸಬೇಕು ಅಂತ ಮುಖಂಡರು ಸಭೆಯಲ್ಲಿ ಸೂಚನೆಯನ್ನ ನೀಡಿದ್ದಾರೆ. ಸಮೀಕ್ಷೆಗಾಗಿ ತಮ್ಮ ಮನೆಗೆ ಗಣತಿದಾರರು ಬಂದಾಗ ನಿಮ್ಮ ಜಾತಿ, ಉಪಜಾತಿ, ಕುಲ, ಕಸುಬುಗಳ ಬಗ್ಗೆ ಸ್ಪಷ್ಟತೆಯ ಮಾಹಿತಿಯನ್ನು ನೀಡಬೇಕು. ಪರಿಶಿಷ್ಟ ಪಂಗಡ ಮೀಸಲಾತಿ ಪ್ರಮಾಣ ಪತ್ರದ ಅರ್ಹ ಸಮಾಜ ಬಾಂಧವರು ಈ ಕೆಳಗೆ ಸೂಚಿಸಿದಂತೆ ಕಡ್ಡಾಯವಾಗಿ ನಮೂದಿಸಬೇಕು. ಕಾಲಂ ನಂಬರ್ 9ರಲ್ಲಿ ತಳವಾರ ಕೋಡ್ ಸಂಖ್ಯೆ C3813 ಎಂದು ಕಾಲಂ ನಂಬರ್ 10 ಉಪಜಾತಿ ಪರಿಶಿಷ್ಟ ಪಂಗಡ ಜಾತಿಗೆ ಅನ್ವಯಿಸುವುದಿಲ್ಲ, ಆದ್ದರಿಂದ ಇಲ್ಲ ಎಂದು ನಮೂದಿಸಿ. ತದನಂತರ ಕಾಲಂ ನಂಬರ್ 11ರಲ್ಲಿ ಸಮಾನಾರ್ಥಕ ಪದ ಇಲ್ಲ ಎಂದು, ಕಾಲಂ ನಂಬರ್ 12ರಲ್ಲಿ ಎಸ್ಟಿ ಪ್ರಮಾಣ ಪಡೆದಿದ್ದೀರಾ ಎಂದಲ್ಲಿ ಹೌದು ಎಂದು ನಮೂದಿಸಿ. ಇನ್ನು ಕಾಲಂ ನಂಬರ್ 30ರಲ್ಲಿ ಕುಲಕಸುಬು ಅಂತ ಬಂದಾಗ 64 ತಳವಾರ ಎಂದು ನಮೂದಿಸುವ ಮೂಲಕ ಜಾಗರೂಕತೆಯಿಂದ ಯಾವುದೇ ಗೊಂದಲಗಳಿಗೆ ಒಳಪಡದೆ ಇಲ್ಲಿ ತೋರಿಸಿರುವ ಮಾಹಿತಿ ಪತ್ರಿಕೆಯಲ್ಲಿ ಸೂಚಿಸಿರುವಂತೆ ಗಣತಿದಾರರಿಗೆ ಸ್ಪಷ್ಟ ನಿಖರ ಮಾಹಿತಿಯನ್ನ ನೀಡುವಂತೆ ಮುಖಂಡರು ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಪ್ರಕಟಣೆ. ನಾಳೆ ಸೋಮವಾರ ದಿವಸ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಗಾಗಿ ನಡೆಯತಕ್ಕಂಥ ಜಾತಿ ಗಣತಿಯಲ್ಲಿ ತಾವುಗಳು ಪಾಲಿಸಬೇಕಾದಂತ ನಿಯಮಾವಳಿಗಳು. ಬಂಧುಗಳೇ, ತಮ್ಮ ಕಡೆ ಬಂದು ಶಿಕ್ಷಕರು ಕೇಳಿದಾಗ ನೀವು ಯಾವ ವರ್ಗದವರು ಅಂತ ಕೇಳಿದಾಗ ನೀವು ಎಷ್ಟೇ ಅಂತ ಹೇಳಬೇಕು. ಮುಂದೆ ಅವರು ಕಾಲಂ ನಂಬರ್ 9ರಲ್ಲಿ ತಳವಾರ ಅಂತ ಬರೆಸಬೇಕು. ಕೋಡ್ ನಂಬರ್ C38.13 ಅಂತ ಬರೆಸಬೇಕು. ಅದೇ ರೀತಿ ಬಂಧುಗಳೇ, ಕಾಲಂ ನಂಬರ್ 10ರಲ್ಲಿ ಉಪಜಾತಿ ಅಂತದ, ಅದು ಉಪಜಾತಿ ಇದ್ದಲ್ಲಿ ಪರಿಶಿಷ್ಟ ಪಂಗಡದವರು ಉಪಜಾತಿ ಇರುವುದಿಲ್ಲ. ಅದೇ ರೀತಿ ಕಾಲಂ ನಂಬರ್ 11ರಲ್ಲಿ ಸಮಾನಾರ್ಥ ಜಾತಿ ಅಂತ ಕೇಳಿದಲ್ಲಿ ಸಮಾನಾರ್ಥ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರುವುದಿಲ್ಲ. ಅದೇ ರೀತಿ ಕಾಲಂ ನಂಬರ್ 12ರಲ್ಲಿ ಎಸ್ಟಿ ಪ್ರಮಾಣ ಪತ್ರ ನೀವು ತಗೊಂಡಿರೋ ಅಂತ ಕೇಳಿದ್ರೆ ಹೌದು ಅಂತ ಬರೆಸಬೇಕು. ಮುಂದೆ ಕಾಲಂ ನಂಬರ್ 30ರಲ್ಲಿ ನಿಮ್ಮ ಕೂಲಿ ಕಸುಬು ಏನಂತ ಕೇಳಿದಲ್ಲಿ 64 ತಳವಾರ ಅಂತ ನೀವು ಬರೆಸಬೇಕು. ಬಂಧುಗಳೇ, ಈ ಯಾವ ಇದಕ್ಕೆ ಗೊಂದಲ ಪಡದೆ ತಾವು ಈ ಜಾತಿ ಗಣತಿಯಲ್ಲಿ ಸಹಕರಿಸಿ ತಳವಾರ ಯಾವ ಜಾತಿಯಲ್ಲಿ ತಳವಾರ ಅದೇ ಅನ್ನೋದು ತೋರಿಸಲಿಕ್ಕೆ ಇದೊಂದು ನಮ್ಮದ ಶೈಕ್ಷಣಿಕ ಮಾರ್ಗವಾಗಿದ್ದರಿಂದ ತಾವುಗಳು ಪ್ರತಿಯೊಬ್ಬರು ಈ ಜಾತಿ ಗಣತಿಯಲ್ಲಿ ಸಹಕರಿಸಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಜಾತಿ ಸಮೀಕ್ಷೆಯಲ್ಲಿ ಪಾಲುದಾರರಾಗಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಈ ಜಾತಿ ಗಣತಿಯಲ್ಲಿ ಸಹಕರಿಸಿ ತಮ್ಮ ಜಾತಿಯ ನೋಂದಣಿಯನ್ನು ಕರೆಕ್ಟ್ ಆಗಿ ನೋಂದಾಯಿಸಬೇಕಂತ ತಮ್ಮಲ್ಲಿ ಕಳಕಳಿ